ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಮಾನ್ವಿ ಹಾಗೂ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಮಾಡಲಾಗಿದೆ. ವೀರಶೈವ ಲಿಂಗಾಯತ ಸಮಾಜದ 9ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳಿಗೆ ಮುಂದೆ ಎಸ್ಎಸ್ಎಲ್ಸಿ ತರಗತಿಯ ವಾರ್ಷಿಕ ಪರೀಕ್ಷೆಯನ್ನು ಸಮರ್ಪಕವಾಗಿ ಎದುರಿಸಲು ಇದೇ ಏಪ್ರಿಲ್ ತಿಂಗಳಲ್ಲಿ ದಿನಾಂಕ 5-4-2025 ರಜಾ ಕಾಲದ ವಿದ್ಯಾಭ್ಯಾಸ ಶಿಬಿರ ಏರ್ಪಡಿಸಲಾಗಿದೆ ಎಂದು ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್ ಚಂದ ಮಾತನಾಡಿ ಹೇಳಿದ್ದಾರೆ. 100 ವಿದ್ಯಾರ್ಥಿಗಳಿಗೆ ಸ್ಥಳಾವಕಾಶ ಇದು. ಮೊದಲ ಅರ್ಜಿ ಸಲ್ಲಿಸಿದವರಿಗೆ ಆದ್ಯತೆ ಕೊಡಲಾಗುತ್ತೆ ಹಾಗೂ ನೋಂದಣಿ ಶುಲ್ಕ ಪ್ರತಿ ವಿದ್ಯಾರ್ಥಿಗೆ 250 ರೂಪಾಯಿ. ಶಿಬಿರ ಆರಂಭವಾಗುವ ಸಮಯ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1:45 ಪ್ರಗತಿ ಪಿಯು ಕಾಲೇಜ್, ಕೆನಾಲ್ ರೋಡ್, ಮಾನ್ವಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಮಾಜದ ಬಂಧುಗಳು ಈ ಒಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದಿದ್ದಾರೆ. ಮಹಾಸಭಾ ಮತ್ತು ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಬೇಸಿಗೆ ರಜೆಯಲ್ಲಿ ವೀರಶೈವ ಸಮಾಜದ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡ್ತಕ್ಕಂಥ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಪ್ರಥಮ ಬಾರಿಗೆ ನಮ್ಮ ಮಾನ್ವಿ ತಾಲೂಕಿನಲ್ಲಿ ನಮ್ಮೆಲ್ಲ ಸಮಾಜದ ಗಣ್ಯರೆಲ್ಲ ಸೇರಿ ಈ ಸಾರಿ ಮಾಡಬೇಕನ್ನುವಂಥ ಉದ್ದೇಶದಿಂದ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಈ ವರ್ಷ ಸುಮಾರು 150 ವಿದ್ಯಾರ್ಥಿಗಳು, ಇವತ್ತು 150 ವಿದ್ಯಾರ್ಥಿಗಳು ನಾವಿಲ್ಲಿ ಆಯ್ಕೆ ಮಾಡಬೇಕನ್ನುವಂಥ ವಿಚಾರವನ್ನು ಇಟ್ಕೊಂಡಿದ್ದೇವೆ. ಈಗಾಗಲೇ ಸುಮಾರು ಅಡ್ಮಿಷನ್ಗಳು, ದಾಖಲೆಗಳು ಪ್ರಾರಂಭ ಆಗಿದ್ದಾವೆ. ಸುಮಾರು 15 ಅಡ್ಮಿಷನ್ ಈಗಾಗಲೇ ಆಗಿದ್ದಾವೆ. ಪ್ರಚಾರ ಇನ್ನೂ ನಾವು ಮಾಡೋದಕ್ಕಿಂತ ಮುಂಚೆ. ಹಾಗಾಗಿ ಮೊದಲ ಆದ್ಯತೆಯಾಗಿ 150 ವಿದ್ಯಾರ್ಥಿಗಳು ಯಾರು ಬರ್ತಾರೆ ಅವರಿಗೆ ಈ ಒಂದು ಅಡ್ಮಿಷನ್ ಕೊಡ್ತಕ್ಕಂಥ ಸ್ಥಳಾವಕಾಶವನ್ನು ಮಾಡಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ದಿನಾಂಕ 5-4-2025 ಅಂದರೆ ಏಪ್ರಿಲ್ 5ನೇ ತಾರೀಕಿನಿಂದ ಈ ಒಂದು ತರಗತಿಗಳು ನಡೀತಾ ಇದ್ದಾವೆ. ಇದಕ್ಕೆ ಮುಖ್ಯವಾಗಿ ನಮ್ಮ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ನಿಪುರ ಸಿದ್ಧಲಿಂಗ ಮಹಾಸ್ವಾಮಿಗಳು ಒಳಬಳ್ಳಾರಿ ಇವರು ವಹಿಸಿಕೊಳ್ಳಿದ್ದಾರೆ. ಅದೇ ರೀತಿಯಾಗಿ ವಿವಿಧ ಮಠಾಧೀಶರು, ಶಾಂತಪಾಲ ಮಹಾಸ್ವಾಮಿಗಳು ಅಡಿವೆಂಕಟೇಶ್ವರ, ಪಂಚಾಕ್ಷರಿ ಶಿವಾಚಾರ್ಯ ಮಹಾಸ್ವಾಮಿಗಳು ಬ್ರಾಹ್ಮಣ ನೀಲಗಲ್ಲು, ಮಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಕರೆಗುಡ್ಡ, ವಿರೂಪಾಕ್ಷ ಪಂಡಿತರಾಜ್ಯ ಮಹಾಸ್ವಾಮಿಗಳು ಕಲ್ಮಠ ಹಾಗೂ ಸದಾಶಿವ ಮಹಾಸ್ವಾಮಿಗಳು ರುದ್ರಮುನೇಶ್ವರ ಮಠ ಚಿಕ್ಕಲ್ಪರ್ವಿ ಹಾಗೂ ಶಂಭುಲಿಂಗ ಮಹಾಸ್ವಾಮಿಗಳು ಶ್ರೀಗುರು ಅಡವಿ ಸಿದ್ದೇಶ್ವರ ಮಠ ಕಲ್ಲೂರು, ಇವರೆಲ್ಲರೂ ಕೂಡ ಸಾನ್ನಿಧ್ಯ ವಹಿಸಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ಈಗಾಗಲೇ ಪ್ರಚಾರ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಮ್ಮ ಹೊಯ್ಸಳ ಇನ್ಫೋಟೆಕ್ ಮಲ್ಲಿಕಾರ್ಜುನ ಚಿತ್ರಮಂದಿರ ಹತ್ತಿರ ಇವತ್ತು ಒಂದು ಆಫೀಸನ್ನು ಮಾಡಿದ್ದೇವೆ. ಅದು ಸಂಬಂಧಪಟ್ಟಂತೆ ಇಲ್ಲಿ ಈ ಒಂದು ಪಾಂಪ್ಲೆಟ್ನಲ್ಲಿ ಹೆಸರುಗಳನ್ನೇನು ಕೊಟ್ಟಿದ್ವು ಆ ಫೋನ್ ನಂಬರ್ಗಳನ್ನು ಮಾಧ್ಯಮ ಮೂಲಕ ತಾವು ಬಿತ್ತರಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಎಲ್ಲ ಗಣ್ಯರು ಕೂಡ ಸಹಕರಿಸಬೇಕು ಹಾಗೂ ವಿದ್ಯಾರ್ಥಿಗಳನ್ನು ಆದಷ್ಟು ಬೇಗ ಈ ಒಂದು ತರಗತಿಗಳಿಗೆ ತಮ್ಮ ಹೆಸರನ್ನು ಮೊದಲು ನೋಂದಾಯಿಸಿಕೊಳ್ಬೇಕಂತೇಳಿ ಕೇಳ್ಕೊಳ್ತಾನೆ. ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಮಾನ್ವಿ ಹಾಗೂ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜ ಮಾನ್ವಿ ವತಿಯಿಂದ ಏನು ಪ್ರಸಕ್ತ ವರ್ಷದಲ್ಲಿ 9ನೇ ತರಗತಿ ತೇರ್ಗಡೆ ಆಗಿರ್ತಕ್ಕಂಥ ಅಂದರೆ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಬರುವ ಏಪ್ರಿಲ್ ತಿಂಗಳ 5ನೇ ತಾರೀಕಿನಿಂದ ಉಚಿತ ಸಮ್ಮರ್ ಕೋಚಿಂಗ್ ಕ್ಲಾಸ್ ಕೊಡಬೇಕಂತ ಮಾಡಿ, ಅಂದರೆ ಬರ್ತಕ್ಕಂಥ SSLC ಪರೀಕ್ಷೆಗಳನ್ನು ನಮ್ಮ ಸಮಾಜದ ವೀರಶೈವ ಲಿಂಗಾಯತ ಸಮಾಜದ ಮಕ್ಕಳು ಸಮರ್ಥವಾಗಿ ಎದುರಿಸಬೇಕು. ಇದೇನೆಂದರೆ SSLC ಒಂದು ತಳ ಬುನಾದಿ ಇದ್ದಂಗೆ ಈ ಬುನಾದಿನ ಸರಿಯಾಗಿ ಗಟ್ಟಿಯಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಪ್ರಮುಖರೆಲ್ಲ ಸೇರಿ ಒಂದು ಉಚಿತ ವಿದ್ಯಾಭ್ಯಾಸ ಶಿಬಿರವನ್ನು ಏರ್ಪಡಿಸಬೇಕಂತ ತೀರ್ಮಾನ ಮಾಡಿ ಈ ಒಂದು ಉಚಿತ ಸಮ್ಮರ್ ಕೋಚಿಂಗ್ ಕ್ಲಾಸ್ಗೆ ಗಣಿತ, ಇಂಗ್ಲೀಷ್ ಮತ್ತು ವಿಜ್ಞಾನ 3 ವಿಷಯಗಳಿಗೆ ನಾವು ಭಾಳಷ್ಟು ಶಿಕ್ಷಕರು ಮತ್ತು ಪ್ರಾಧ್ಯಾಪಕರನ್ನ ಒಂದು ಸಮಿತಿಯನ್ನು ರಚಿಸಿ ಅದಕ್ಕೆ ಅತ್ಯಂತ ನುರಿತ ಒಂದು ಪ್ರಾಧ್ಯಾಪಕರು ಮತ್ತು ಶಿಕ್ಷಕರನ್ನು ಆಯ್ಕೆ ಮಾಡಿ 6 ಜನರನ್ನು ಆಯ್ಕೆ ಮಾಡಿದ್ವಿ. ಪ್ರತಿ ವಿಷಯಕ್ಕೆ 2 ವಿದ್ಯಾರ್ಥಿಗಳಂತೆ 2 ಶಿಕ್ಷಕರಂತೆ 6 ಜನ ಶಿಕ್ಷಕರನ್ನು ಆಯ್ಕೆ ಮಾಡಿದ್ದೀವಿ. ಈ ಒಂದು ಇದಕ್ಕೆ ಪ್ರತಿ ವಾರದಲ್ಲಿ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಸಾಮರ್ಥ್ಯವನ್ನು ತಿಳ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಪ್ರತಿ ಒಂದು ವಿಷಯವಾರು ಕಲಿಕಾ ಗುಣಮಟ್ಟದ ಮೌಲ್ಯಮಾಪನ ನಡೆಸುವುದು ಮತ್ತು ವಾರಕ್ಕೊಂದು ಬಾರಿ ಸಮಾಜದಲ್ಲಿ ವಿವಿಧ ರಂಗಗಳಲ್ಲಿ ಸಾಧನೆಗೈದಂಥ ಸಾಧಕರಿಂದ ಉಪನ್ಯಾಸವನ್ನು ಏರ್ಪಡಿಸೋದಾಗಲಿ ಮತ್ತು ಜೀವನದಲ್ಲಿ ಏನಾದರೂ ಇನ್ನೂ ಉಳಿದ ಹಲವು ಇದರಲ್ಲಿ ವಿವಿಧ ರಂಗಗಳಲ್ಲಿ ಸಾಧನೆಗೈದಂಥ ಮುಖಂಡರುಗಳಿಂದ
ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಸಮಾಜ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಯಚೂರಿನ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಮತ್ತು ಮಾನ್ವೀಯ ಮಾಜಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಬಸವಗೌಡ ಬ್ಯಾಗೋಟ್ ಅವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ. ಅದೇ ರೀತಿ ಜ್ಯೋತಿಯನ್ನು ನಮ್ಮ ಮಾನವೀಯ ಪ್ರಖ್ಯಾತ ವೈದ್ಯರು ಹಾಗೂ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಡದೂರ್ ಅವರು ಮತ್ತು ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಮಿರ್ಜಾಪುರ್ ಅವರು ಉದ್ಘಾಟಿಸಲಿದ್ದಾರೆ. ಈ ಒಂದು ಬೇಸಿಗೆ ರಜಾ ಕಾಲದ ಕೋಚಿಂಗ್ ಕ್ಲಾಸ್ನ ಸಮರ್ಪಕವಾಗಿ ನಮ್ಮ ಸಮಾಜದ ಬಂಧುಗಳು ಬಳಸ್ಕೊಳ್ಬೇಕಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಧನ್ಯವಾದ. ಇದೇ ಸಂದರ್ಭದಲ್ಲಿ ಶ್ರೀಧರ ಸ್ವಾಮಿ, ಜಗದೀಶ್ ಓತ್ತೂರ್, ವೀರನಗೌಡ ಸಂಗಾಪುರ್, ಶಿವಶಂಕರಯ್ಯ ಸ್ವಾಮಿ, ರೇವಣಸಿದ್ದಯ್ಯ ಸ್ವಾಮಿ, ಪ್ರದೀಪ್ ಪಾಟೀಲ್ ಹಾಗೂ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.